ಸರ್ಕಾರದ ಜನಜಾಗೃತಿ ಸಂದೇಶಗಳನ್ನು ಜನಸಾಮಾನ್ಯರ ಮನೆ ಮನೆಗೆ ಮುಟ್ಟಿಸುವಲ್ಲಿ ಸುದ್ದಿಗುಂಡ್ಲುಪೇಟೆ ಸಂಸ್ಥಾಪಕರಾದ ತಾರಾರವರ 2 ವರ್ಷಗಳ ಧ್ವನಿ ಹಾಗೂ ಆಡಿಯೋ ಜಿಂಗಲ್ ಸೇವೆ ನಿಜಕ್ಕೂ ಒಂದು ಸಣ್ಣ ಸೇತುವೆಯಾಗಿ ಇಡೀ ಪಟ್ಟಣಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಈ ಅಪೂರ್ವ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಸರವಣ ಸರ್ ಅವರು ಸೌಜನ್ಯ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಸುಸಂದರ್ಭದಲ್ಲಿ ತಾರಾ ಅವರನ್ನು ಗೌರವಿಸಿ ಸನ್ಮಾನಿಸಿರುವ ಒಂದು ಕ್ಷಣ ಸ್ಮರಣೀಯವಾದುದು. ನುಡಿಯೊಂದೇ ಆದರೂ ಅದರ ಸ್ಪರ್ಶ ಸಾವಿರಾರು ಜನರನ್ನು ತಲುಪಿದಾಗ ಅದೊಂದು ಶಕ್ತಿಯಾಗುತ್ತದೆ. ಅಂಥದ್ದೊಂದು ಶಕ್ತಿಯಾಗಿ ಸರ್ಕಾರದ ಮಹತ್ವಾಕಾಂಕ್ಷೆಯ ಜನಜಾಗೃತಿ ಕಾರ್ಯಕ್ರಮಗಳನ್ನು ತಮ್ಮ ಧ್ವನಿಯ ಮೂಲಕ ಪಟ್ಟಣದ ಮೂಲೆ ಮೂಲೆಗೆ ಮುಟ್ಟಿಸುವಲ್ಲಿ ಸುದ್ದಿಗುಂಡ್ಲುಪೇಟೆ ಸಂಸ್ಥಾಪಕರಾದ ತಾರಾ ಅವರ ಸೇವೆ ಅನನ್ಯ. ಸರ್ಕಾರದ ಮಹತ್ವದ ಯೋಜನೆಗಳು ಮತ್ತು ಜಾಗೃತಿ ಸಂದೇಶಗಳು ಕೇವಲ ಕಡತಗಳಿಗೆ ಸೀಮಿತವಾಗದೆ ಜನಸಾಮಾನ್ಯರ ಮನಸ್ಸನ್ನು ತಲುಪುವಲ್ಲಿ ತಾರಾ ಅವರದ್ದು ಕಳೆದ 2 ವರ್ಷಗಳ ನಿರಂತರ ಆಡಿಯೋ ಜಿಂಗಲ್ ಸೇವೆ ಒಂದು ಬಲವಾದ ಸೇತುವೆಯಾಗಿ ಕೆಲಸ ಮಾಡಿದೆ. ಅವರ ಈ ಪರಿಶ್ರಮ ಹಾಗೂ ಸಮಾಜಮುಖಿ ಚಿಂತನೆಗೆ ತಕ್ಕ ಪ್ರತಿಫಲವೆಂಬಂತೆ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವದ ಶುಭ ದಿನದಂದು ಗುಂಡ್ಲುಪೇಟೆಯ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಸರವಣ ಸರ್ ಅವರು ಅವರ ಒಂದು ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಿರುವುದು ಕನ್ನಡಿಗರ ಪಾಲಿನ ಒಂದು ಅತ್ಯಂತ ಹೆಮ್ಮೆಯ ಕ್ಷಣವಾಗಿದೆ. ತಾರಾ ಅವರ ಈ ಸಾರ್ಥಕ ಸಾಧನೆಗೆ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ಈ ಧ್ವನಿ ಸದಾಕಾಲ ಜನಜಾಗೃತಿಯ ಪ್ರೇರಣೆಯಾಗಿ ಮೊಳಗಲಿ. ಮುಂದೆಯೂ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಊರಿಗೆ ಕೀರ್ತಿ ತನ್ನಿ ಎಂದು ನಮ್ಮ ಗಡಿನಾಡು MRD ನ್ಯೂಸ್ ಚಾನೆಲ್ ಪರವಾಗಿ ತಮಗೆ ತುಂಬ ಹೃದಯದಿಂದ ಹಾರೈಸುತ್ತೇವೆ. ಶುಭ ಸಂದರ್ಭದಲ್ಲಿ ಸನ್ಮಾನ ಹಾಗಾಗಿ ಇದೇ ರೀತಿ ನಮ್ಮ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಸಮಗ್ರವಾದಂತಹ ಸುದ್ದಿ, ಸತ್ಯ ಮತ್ತು ವಸ್ತುನಿಷ್ಠೆಯಾದಂತಹ ಸುದ್ದಿಯನ್ನು ವಿತರಿಸುವಂತಹ ನಮ್ಮ ತಾರಾ ಮೇಡಮ್ ಅವರಿಗೆ ನಮ್ಮ ಗಡಿನಾಡು MRD ನ್ಯೂಸ್ ಚಾನೆಲ್ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆ. ನಮಸ್ಕಾರ.